ನಮಸ್ಕಾರ. ಏನು ಕೋಲಾರ ಜಿಲ್ಲೆ ನಾಗರಿಕ ಬಂದೂಕು ತರಬೇತಿ ಶಿಬಿರ 2026ಕ್ಕೆ ನಾವೇನು 156 ಜನ ಭಾಗವಹಿಸಿದ್ದು. ನಿಜವಾಗ್ಲೂ ಹೇಳ್ಬೇಕಂದ್ರೆ ಸರ್, ನಮ್ಮ SP ಮೇಡಮ್ ಅವ್ರನ್ನ ಒಗ್ಗೂಡಿಸಿ ನಿಮಗೂ ಸಹ ನಾನು ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಕಾರಣ ಏನಪ್ಪಾ ಅಂದ್ರೆ, ನಾವು ಏನೋ ಅಪ್ಲಿಕೇಶನ್ ಹಾಕೋದು, ಫಿಲ್ಅಪ್ ಮಾಡೋದು ಮಾಮೂಲಿ ಎಲ್ಲ ಕಡೆ ನಡೆಯುತ್ತಲ್ಲ, ಆ ರೀತಿ ರೆಕಮೆಂಡ್ ಮಾಡಿದ್ರೆ ಕೊಟ್ಬಿಡ್ತಾರೆ ಅಂದ್ಕೊಂಡಿದ್ವಿ ಮೇಡಮ್ ನಿಜವಾಗ್ಲೂ. ಬಟ್ ನಮ್ಮ ಸಾರ್ ಅವ್ರ ಹತ್ರ ಅದೆಲ್ಲ ಏನು ನಡೆದಿಲ್ಲ. ನಮ್ಮ ಸಿದ್ಧಾರೂಢ ಸರ್ ಅವರು PT ಎಲ್ಲ ತಗೊಂಡಾದ್ಮೇಲೆ ನಾವು ಬಾಗಲ್ ಕಡೆ ನೋಡ್ತಾ ಇರೋದು, ಮಂಜುನಾಥ್ ಸರ್ ಎಷ್ಟೊತ್ತು ಬರ್ತಾರೆ. ಪ್ರಾಮಿಸ್ ನಮ್ಗೆ ಹಳೆ ಶಾಲೆ ನೆನಪುಗಳು. 40 ವರ್ಷದಲ್ಲಿ ಬರೀ ಬಿಸ್ನೆಸ್ ಜಂಜಾಟ ಸಂಸಾರ ಇದರಲ್ಲಿದ್ವಿ. 7 ದಿನಗಳು ಹೆಂಗ್ ನಡೆಯಿತು, ಹೆಂಗ್ ಕಳೀದ್ವಿ ಅಂತ ನಮ್ಗೆ ಗೊತ್ತಾಗ್ಲಿಲ್ಲ ಮೇಡಮ್. ಅಷ್ಟೊಂದು ನೀಟಾಗಿ, ಅಷ್ಟೊಂದು ಅಚ್ಚುಕಟ್ಟಾಗಿ ಎಲ್ಲರಿಗೂ ಮಿಸ್ಯೂಸ್ ಆಗದೆ ಯಾವ ರೀತಿ ಬಳಸಬೇಕು, ಬಂದೂಕಂದ್ರೆ ಏನಕ್ಕೆ ನಾವು ಪ್ರೆಸ್ಟೇಜ್ಗೋಸ್ಕರ, ಬಿಲ್ಡಪ್ ಶೋಕಿಗೋಸ್ಕರ ಮಡ್ಕೋಬಾರ್ದು ಅಂತ ನಮ್ಮ ಸಾರ್ ಹೇಳಿದ್ಮೇಲೆ ಬಹುಶಃ 50ರಿಂದ 60% ಯಾರು ತಗೊಳ್ಳೋದು ಇಲ್ಲ. ಯಾಕಂದ್ರೆ ಜ್ಞಾನ ತುಂಬವ್ರಿಗೆ ಸುಮ್ಮನೆ ತಗೊಂಡೋಗಿ ಇಟ್ಕೊಂಡು ಮತ್ತೆ ಅದನ್ನ ರಿನ್ಯೂವಲ್ ಮಾಡಬೇಕು. ರಿನ್ಯೂವಲ್ ಮಾಡದೇ ಇದ್ರೆ ಏನ್ ಪರಿಣಾಮ ಆಗತ್ತೆ ಅನ್ನೋದು ತಿಳಿಸಿದ್ದಾರೆ ಸಾಹೇಬ್ರು. ನಾವು ವಿಶೇಷವಾಗಿ ಮಂಜುನಾಥ್ ಸಾರು ಮತ್ತೆ ಸಿಬ್ಬಂದಿ ನಮ್ಮ ಗನ್ ಸ್ಮಿತ್ ಅವರಿದ್ರು, ಅವರೆಲ್ಲರೂ ಬಹಳ ಶಿಸ್ತಾಗಿ ನಮ್ಗೆಲ್ಲ ಹೇಳ್ಕೊಟ್ಟಿದ್ದಾರೆ. ಇದ್ರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಕ್ಕೆ ನಮ್ಗಂತೂ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ನಿಮ್ ಸಿಬ್ಬಂದಿ ವರ್ಗದವ್ರಿಗೆ ಸಾಲದು ಮೇಡಮ್. ಎಲ್ಲರಿಗೂ ಧನ್ಯವಾದಗಳು. ಜೋರಾಗಿ ಒಂದ್ಸಲ ಕ್ಲಾಸ್ ಹೊಡಿ ನಮ್ಮ ಮಂಜುನಾಥ್ ಸರ್ ಮತ್ತೆ ನಮ್ಮ SP ಮೇಡಮ್ ಅವರಿಗೆ ಧನ್ಯವಾದಗಳು ಹೇಳ್ತೇನೆ.